ಇವತ್ತು ಬಹಳ ಸಂತೋಷ ದಿನ ಈ ಕಡೆ ಈ ಭಾಗಕ್ಕೆ. ಕಾರಣ ಏನು ಅಂತ ಹೇಳಿದ್ರೆ, ಚಕ್ರಬಾವಿ ಈ ಭಾಗಕ್ಕೆ ಕೆರೆ ನೀರು ತುಂಬಿಸುವಂತ ಯೋಜನೆ ಅಂತ ಹೇಳಿದ್ರೆ ಊಹಿಸ್ಲಿಕ್ಕೂ ಸಾಧ್ಯ ಆಗದೆ ಇರೋದು. ಎಲ್ಲಿಂದ ನೀರು ಬರ್ತದೆ, ಹೇಗೆ ಬರ್ತದೆ ನೀರು ಅಂದ್ರೆ ಎಲ್ಲಿಂದ ತರಬಹುದು? ಇವತ್ತು ನೀರನ್ನ, ಕಾವೇರಿ ನದಿಯ ನೀರನ್ನ ಇವತ್ತು ಚಕ್ರಬಾವಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರ್ತಕ್ಕಂಥ ಕೆರೆಗಳನ್ನ ತುಂಬಿಸ್ಲಿಕ್ಕೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇವತ್ತು ಸುಮಾರು 92 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಕೆರೆಗಳನ್ನ ತುಂಬಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ 115 ಕಿಲೋಮೀಟರ್ ದೂರದಿಂದ ಕೆರೆಗೆ ನೀರು ಬರ್ತಾ ಇದೆ. ಎಷ್ಟು ಕಿಲೋಮೀಟರ್? 115 ಕಿಲೋಮೀಟರ್. ಕಾವೇರಿ ನದಿ ಎಲ್ಲಿದೆ? ಮಾಗಡಿಯಲ್ಲಿದೆ. ಮಾಗಡಿ ಒಂದ್ ಕಡೆ, ಕಾವೇರಿ ನದಿ ಒಂದ್ ಕಡೆ. ಅದು ಪಶ್ಚಿಮದಿಂದ ಪೂರ್ವ ಕರೀತಾ ಇದೆ. ಆ ನೀರನ್ನ ಈ ಕಡೆ ತರುವಂತ ಒಂದು ಪ್ರಯತ್ನ ಇವತ್ತು ಫಲ ಕೊಟ್ಟು ಇವತ್ತು ನಾವು ವೈಜಿ ಗುಡ್ಡಕ್ಕೆ ನೀರನ್ನು ತಂದಿದ್ದೇವೆ. ವೈಜಿ ಗುಡ್ಡಕ್ಕೆ ನೀರು ಬರ್ತದೆ ಅಂತ ಹೇಳಿ ಯಾರು ಕೂಡ ಹೇಳಿರ್ಲಿಲ್ಲ. ವೈಜಿ ಗುಡ್ಡಕ್ಕೆ ನೀರು ಬರ್ತದೆ ಅಂತ ಹೇಳಿ ಏನಾರ ಹೇಳಿತ್ತು ಅಂತ ಅಂದ್ರೆ ಅದು ನಾನು ಸಂಸತ್ ಸದಸ್ಯನಾದಂತ ಸಂದರ್ಭದಲ್ಲಿ ಇಲ್ಲೇ ನಮ್ಮ ಚಂದ್ರೇಗೌಡರಿದ್ದಾರೆ, ಇಲ್ಲೆಲ್ಲ ಚಂದ್ರೇಗೌಡರನ್ನ ನಾನು ಕರ್ಕೊಂಡು ಹೋಗಿದ್ದೆ. ವೈಜಿ ಗುಡ್ಡ ನೋಡ್ಬೇಕು ಬಾಯಲ್ಲಿ ಅಂತ. ಯಾಕಣ್ಣ ಅಂತ ಕರೆದ. ಇಲ್ಲ ಬಾಯಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿ ಬಂದು ಒಂದಿನ ಆ ಕೆರೆಯನ್ನು ನೋಡ್ಕೊಂಡು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಿಂದಿನ ಸರ್ಕಾರದಲ್ಲಿ ನೀರಾವರಿ ಸಚಿವರಾದಂತಹ ದಿನದಲ್ಲಿ ಇಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಮೋಹನ್ ಅವರಿದ್ದಾರೆ. ಅವ್ರಿಗೆ ಹೇಳಿದೆ ನಾನು, ಗೂಗಲ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಬರುತ್ತೆ, ಯಾವ ರೀತಿ ನಾವು ಕಾವೇರಿ ನೀರನ್ನ ಚನ್ನಪಟ್ಟಣ ಕಣ್ವಾಗ್ ತರಬಹುದು, ಕಣ್ವಾದಿಂದ ಮಚ್ಚನಬೆಲೆಗೆ ವೈದ್ಯಗುಡ್ಡಕ್ಕೆ ಯಾವ ರೀತಿ ಹರಿಸಬಹುದು ಅಂತ ಹೇಳಿ ನನಗೆ 2 ದಿನದಲ್ಲಿ ನನಗೆ ರಿಪೋರ್ಟ್ ಬೇಕು ಅಂತ ಹೇಳಿ. ಸೊ ಕೊನೆಗೆ ಅವರು ಗೂಗಲ್ ಅಲ್ಲಿ ಅದನ್ನೆಲ್ಲನೂ ಕೂಡ ನೋಡಿ ಹೈಟು ಎಷ್ಟು ಬರುತ್ತೆ, ಏನು ಹೆಡ್ ಹೈಟ್ ಎಷ್ಟಿದೆ ಅಂತ ಹೇಳಿ ಲೆಕ್ಕಾಚಾರ ಹಾಕಿ ಮಾಡ್ಬೋದು ಅಂತ ಹೇಳಿದ್ಮೇಲೆ ಅದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳ ಹತ್ರ ಹೇಳಿ ಆ ಯೋಜನೆಯನ್ನ ಮಂಜೂರಾತಿಯನ್ನ ಮಾಡಿಸಿ ಇವತ್ತು ಸತ್ತೇಗಾಲದಿಂದ ವೈಜಿ ಗುಡ್ಡಕ್ಕೆ ನೀರನ್ನ ತರುವಂತ ಕೆಲಸವನ್ನ ಮಾಡಿದ್ರು. ಇನ್ನೊಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಇನ್ನೊಂದು 2-3 ಕಿಲೋಮೀಟರ್ ಬಾಕಿ ಇರಬೇಕು ಅಂತ ಕಾಣಿಸ್ತದೆ. ಇಷ್ಟು ಸಾರಿ ಮೇ ಜೂನ್ಗೆ ಸ್ವಲ್ಪ ಫಾರೆಸ್ಟ್ ಇಶ್ಯೂ ಇತ್ತು. ಫಾರೆಸ್ಟ್ ಇಶ್ಯೂ ಮುಗಿದ ಮೇಲೆ ನಿಮಗೆ ನಿರಂತರವಾಗಿ ವೈಜಿ ಗುಡ್ಡ 365 ದಿನನೂ ತುಂಬಿತ್ತು. ಕಾವೇರಿ ನದಿ ಯಾವತ್ತು ಹರಿತಾ ಇರ್ತದೆ ಅಷ್ಟು ದಿನ ವೈಜಿ ಗುಡ್ಡ ತುಂಬಿತ್ತು. ಅಷ್ಟು ದಿನ ವೈಜಿ ಗುಡ್ಡ ತುಂಬಿತ್ತು ಅಂತ ಆದ್ರೆ ಅಷ್ಟು ದಿನ ನಿಮ್ಮ ಕೆರೆಗಳು ತುಂಬಿರ್ತದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾವುದು ಇವತ್ತೇನು ನಾವು ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇದ್ದೇವೆ, ಆ ಶಂಕುಸ್ಥಾಪನೆಯನ್ನ ನೆರವೇರಿಸ್ತಾ ಇರ್ತಕ್ಕಂಥ ಎಲ್ಲ ಕೆರೆಗಳು ಕೂಡ 365 ದಿನಗಳ ಕಾಲ ಕೆರೆಯಲ್ಲಿ ನೀರು ತುಂಬಿರಬೇಕು ಅಂತಕ್ಕಂಥ ಉದ್ದೇಶದಿಂದ ಸತ್ತೇಗಾಲದಿಂದ ನಾವು ಯೋಜನೆಯನ್ನ ರೂಪಿಸಿ ಇವತ್ತು ಈ ಕಾರ್ಯಕ್ರಮವನ್ನ ಇವತ್ತು ನಿಮಗೆ ಕೊಡುವಂತ ಕೆಲಸವನ್ನ ಮಾಡಿದ್ದೇವೆ. ಬಹುಶಃ ಮಾನ್ಯ ಉಪಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆಯನ್ನ ಕೊಟ್ಟು ಇನ್ನು 2 ವರ್ಷದೊಳಗಡೆ ಈ ಯೋಜನೆಯನ್ನ ಸಂಪೂರ್ಣಗೊಳಿಸಿ ಮತ್ತೆ ಇದೇ ಭಾಗದಲ್ಲಿ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ಮಾಡುವಂತ ಕಟ್ಟುನಿಟ್ಟಿನ ಆದೇಶವನ್ನ ಮಾಡ್ತಾರೆ ಅಂತ ಹೇಳಿ ನಾನಾದ್ರೂ ಭಾವಿಸಿದ್ದೇನೆ. ಆ ಕೆಲಸ ಖಂಡಿತ ಆಗ್ತದೆ. ಜೊತೆಗೆ ಇವತ್ತು ಮಾಗಡಿ ತಾಲೂಕಿನ ಜನ ಬಹಳ ಪುಣ್ಯವಂತರು. ಈ ಕಡೆ ನನ್ನ ಹತ್ರನೂ ಕೆಲಸ ಮಾಡಿಸ್ಕೊತೀರಿ ಸೋಲ್ಸ್ಬಿಟ್ಟು, ಈ ಕಡೆ ಡಿ.ಕೆ. ಶಿವಕುಮಾರ್ ಹತ್ರನೂ ಕೆಲಸ ಮಾಡಿಸ್ಕೊತೀರಿ. ಬಾಲಕೃಷ್ಣ ಎಷ್ಟು ಬುದ್ಧಿವಂತರು ಅಂತ ಅಂದ್ರೆ ಎಲ್ಲೆಲ್ಲಿ ಕೆಲಸ ಆಯ್ತದೆ ಅಲ್ಲೆಲ್ಲ ಏನೇನ್ ಬೇಕು ಕತೆ ಕಟ್ತಾರೆ. ಬಹುಶಃ ಮಾಗಡಿ ಕೆಂಪೇಗೌಡರು ಬೆಂಗಳೂರನ್ನ ಕಟ್ಟಿದ್ರು. ಇವತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗೆ ನೀರಿನ ಅಭಾವವನ್ನ ನೀಗಿಸುವಂತ ಕೆಲಸ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಜಿಲ್ಲೆನಲ್ಲಿ ಆಗ್ತಾ ಇದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಯಾವ ರೀತಿಯಾದಂತಹ ನೀರು ಬರ್ತಾ ಇದೆ ಈ ಮಾಗಡಿಗೆ ಅಂತಕ್ಕಂಥದ್ದನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ನಿಮಗೆ ಸಂಪೂರ್ಣವಾದಂತಹ ವಿವರಗಳನ್ನ ಎಲ್ಲೆಲ್ಲಿಂದ ನಿಮ್ಮ ಮಾಗಡಿಗೆ ನೀರು ಬರುತ್ತೆ ಅಂತ ಹೇಳಿ ತಿಳಿಸ್ತಾರೆ. ಸೊ ನಾವೇನು ಸುಳ್ಳು ಹೇಳಿ ನಿಮ್ಮ ಹತ್ರ ಹೋಗ್ತಕ್ಕಂಥವ್ರಲ್ಲ, ಅಥವಾ ನಿಮ್ಮ ಹತ್ರ ಹತ್ಕೊಂಡು ನಾಟಕ ಮಾಡ್ತಕ್ಕಂಥವ್ರು ಅಲ್ಲ.
ನಾವು ಏನು ಮಾತು ಕೊಟ್ಟಿದ್ದೇವೆ ಆ ಮಾತಿನಂತೆ ಉಳ್ಕೊಳ್ತಕ್ಕಂಥವ್ರು. ನಾನು ಒಂದು ಮಾತನ್ನ ಈ ತಾಲೂಕಿನ ಜನಕ್ಕೆ, ಈ ಜಿಲ್ಲೆಯ ಜನಕ್ಕೆ, ನನ್ನ ಕ್ಷೇತ್ರದ ಜನಕ್ಕೆ ಹೇಳಿದ್ದೆ. ನಾನೇನು ಮಾತನ್ನ ಸಾರ್ವಜನಿಕವಾಗಿ ಕೊಟ್ಟಿದ್ದೇನೆ, ನಾನು ಸೋತಿದ್ರು ಕೂಡ ಅದನ್ನ ಸಂಪೂರ್ಣ ಕೆಲಸಗಳು ಮುಗಿಯೋವರೆಗೂ ಕೂಡ ನಾನು ವಿರಮಿಸೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ಖಂಡಿತ ನಿಮ್ಮ ಆಶೀರ್ವಾದ ಮುಂದಕ್ಕಾದ್ರೂ ಇರ್ತದೆ. ನಾನು ನಿಂತ್ಕೋತೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಿಮ್ಮ ಸಹಕಾರ, ನೀವೇನು ನನಗೆ ಪ್ರೋತ್ಸಾಹ ಕಟ್ಟಿ ನನ್ನನ್ನ ಈ ಭಾಗದಲ್ಲಿ ಆಯ್ಕೆ ಮಾಡಿದ್ರಿ, ಅವರ ಋಣವನ್ನ ಕೊನೆ ಉಸಿರಿನವರೆಗೂ ತೀರಿಸುವಂತ ಕೆಲಸ ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಬಾಲಕೃಷ್ಣರವರೆಲ್ಲ ಸೇರಿ ನನ್ನನ್ನ ಬಮೂಲ ಫಿಕ್ಸ್ ಮಾಡಿದ್ದಾರೆ. ಈಗ ಹಾಲು ಮಾರ ಕೆಲಸ ಇದ್ದೀವಿ, ಇನ್ನ ಹಸು ಕಟ್ರಿ, ಹಾಲು ಮಾಡ್ರಿ, ನೀವೇನೋ ಮೊಸರು ಮಾರ್ರಿ, ತುಪ್ಪ ತಗೊಳ್ಳಿ, ಎಣ್ಣೆ ತಗೊಳ್ಳಿ ಅಂತ ಹೇಳಿ ಆ ಕೆಲಸನ ಮಾಡ್ತಾ ಇದ್ದೀವಿ. ಸೊ ಖಂಡಿತ ಆ ರೈತರಿಗೆ ನ್ಯಾಯ ಒದಗಿಸುವಂತ ಕೆಲಸ ಆ ಒಕ್ಕೂಟದಿಂದ ನಾನು, ನಮ್ಮ ರಾಜಣ್ಣವರು ಉಪಾಧ್ಯಕ್ಷರು, ನಮ್ಮ ನಿರ್ದೇಶಕರಾದ ಅಶೋಕ್ ಅವರು, ನಮ್ಮ ಬಮೂಲ್ನ ಮಾಜಿ ಅಧ್ಯಕ್ಷರು ನರಸಿಂಹಮೂರ್ತಿ ಇಲ್ಲೆಲ್ಲ ಇರಬೇಕು ಅಂತ ನರಸಿಂಹಮೂರ್ತಿಯವರ ಏನು ಅವರೆಲ್ಲ ಕೂಡ ಬಹಳ ಶ್ರಮವಹಿಸಿ ಕಾರ್ಯಕ್ರಮಗಳನ್ನು ಮಾಡಿದ್ರು. ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಹೆಚ್ಚಿಗೆ ಒಳ್ಳೆ ರೀತಿಯಲ್ಲಿ ನಿಮಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಖಂಡಿತ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ವಿಚಾರ ಇದೆ ಮಾತನಾಡ್ಲಿಕ್ಕೆ. 2 ಕಾಲ ಆಗೋಗಿದೆ, ನೀವು ಹೊಟ್ಟೆ ಇರ್ತಾ ಇರಬೇಕು. ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಮಾತನಾಡಬೇಕಾಗಿರೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ಬೇರೆ ಸಂದರ್ಭದಲ್ಲಿ ಮಾತನಾಡ್ತೇನೆ. ಮಾಗಡಿ ತಾಲೂಕಿನ ಸಂಪೂರ್ಣ ಅಭಿವೃದ್ಧಿಯ ಚಿತ್ರಣವನ್ನ 2027-28ಕ್ಕೆ ತಾವೆಲ್ಲರೂ ಕೂಡ ಕಾಣುತ್ತದೆ, ನಿಮಗೆ ಕಣ್ಣಿಗೆ ಕಾಣಿಸ್ತದೆ. ಎಲ್ಲ ಕೆಲಸ ಕಾರ್ಯಗಳು ಕೂಡ ಇವತ್ತೇನು ರಸ್ತೆ ನೀವು ನೋಡಿದ್ರಲ್ಲ, ರಸ್ತೆ ಯಾವ ರೀತಿ ಮಾಗಡಿ ಪಟ್ಟಣದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ಮಾಗಡಿ ಪಟ್ಟಣ ಮಾತ್ರ ಅಲ್ಲ, ಹಳ್ಳಿಗಳಲ್ಲೂ ಕೂಡ ರಸ್ತೆಗಳು ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಅದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಜಿಲ್ಲೆನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ, ಮಾಗಡಿ ತಾಲೂಕಿನಲ್ಲಿ ಸುಮಾರು 1,000 ಕೋಟಿಗೂ ಹೆಚ್ಚು ಅನುದಾನ ಕೆಲಸ ನಡೀತಾ ಇರಬೇಕು ಅಂತ ಕಾಣಿಸ್ತದೆ. 1,000 ಕೋಟಿ ನಡೀತಾ ಇಲ್ಲ, ಜಾಸ್ತಿ ಆಯ್ತಾ ಇದೆ, ಜಾಸ್ತಿನೇ ಆಯ್ತಾ ಇರಬೇಕು ಅಂತ ಕಾಣಿಸ್ತದೆ. ಹೇಳಕ್ಕೂ ಭಯ ನಮ್ಗೆ. ಯಾಕೆ ಅಂತಂದ್ರೆ ಪಕ್ಕದವ್ರು ಗಲಾಟೆ ಮಾಡ್ತಾರೆ, ಅವ್ರ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ, ನಮ್ಮ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇಲ್ಲ. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಗುರಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಇಡೀ ರಾಜ್ಯಕ್ಕೆ ನಂಬರ್ 1 ಜಿಲ್ಲೆ ಆಗಬೇಕು ಅಂತಕ್ಕಂಥ ಕನಸನ್ನ ಇಟ್ಕೊಂಡಿದ್ದಾರೆ. ಖಂಡಿತ ನಿಮ್ಮ ಆಶೀರ್ವಾದದಿಂದ ಆ ಒಂದು ಕೆಲಸ ಆಗ್ತದೆ ಮುಂದಿನ ದಿನಗಳಲ್ಲಿ ಇರತಕ್ಕಂಥ ಮಾತನ್ನ ಈ ಸಂದರ್ಭ ತಿಳಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.